ಒಂದು ನವರಾತ್ರಿಯ 3ನೇ ದಿನ ಚಂದ್ರಘಂಟ ದೇವಿಯನ್ನು ಒಂದು ಆರಾಧಿಸ್ತಾರೆ ಮತ್ತು ಪೂಜಿಸ್ತಾರೆ. ಚಂದ್ರಘಂಟ ದೇವಿಯ ಒಂದು ಹೆಸರು ಹೇಗೆ ಬಂತಂದರೆ, ಲಾಲಾಟದಲ್ಲಿ ಅರ್ಧ ಚಂದ್ರನಂತೆ ಸುಂದರ ಗಂಟೆ ಆಕಾರವಿರುವುದರಿಂದ ಚಂದ್ರಘಂಟೆ ಅಂತ ಹೇಳಿ ಒಂದು ಹೆಸರು ಬಂತು. ಅವರೊಂದು ಸಿಂಹದ ಮೇಲೆ ಕುಳಿತು 10 ಕೈಗಳಿಂದ ಒಂದು ಆಯುಧಗಳನ್ನು ಹಿಡಿದು, ಒಂದು ಕೈಯಲ್ಲಿ ಕಮಂಡಲದ ಮತ್ತೊಂದು ಕೈಯಲ್ಲಿ ಕಮಲ ಹೊಂದಿರುವ ರೂಪ ಒಂದು ಚಂದ್ರಘಂಟ ದೇವಿಯ ಒಂದು ರೂಪ ಅಂತ ಹೇಳ್ಬೋದು. ಪಾರ್ವತಿ ದೇವಿ ಒಂದು ತಪಸ್ಸಿನ ಬಳಿಕ ಒಂದು ಮಹಾದೇವರು ಆ ಮದುವೆಗೆ ಏನು ಒಪ್ಕೊಳ್ತಾರೆ. ದೇಹದಲ್ಲಿ ಬೂದಿ ಹೊತ್ಕೊಂಡು, ಕೂದಲು ಜಡೆಯಲ್ಲಿ ಅಸ್ತವ್ಯಸ್ತ, ಹಾವುಗಳ ಆಭರಣ, ಕಪಾಲಗಳ ಎಲ್ಲವನ್ನು ಮಾಲೆ ಇಟ್ಟುಕೊಂಡು, ಒಂದು ಭೂತಗಳನ್ನು ಕಟ್ಟಿಕೊಂಡು, ಒಂದು ಮನೆಯವರಿಗೆ ಒಂದು ಭಯ ಆಗುವ ರೀತಿ ಒಂದು ಮಹಾದೇವರು ಅಲ್ಲಿಗೆ ಬರ್ತಾರೆ. ಆಗ ಚಂದ್ರಘಂಟ ರೂಪವನ್ನು ತಾಳಿ ಶಾಂತವಾಗಿ ಎಲ್ಲರನ್ನು ಸಮಾಧಾನವಾಗಿ, ಅಂದರೆ ತನ್ನ ಮನೆಯವರಿಗೆ ಹೆದರಿರ್ತಾರಂತ ಹೇಳಿ ತಮ್ಮನಿಗೆ ಒಂದು ಸಮಾಧಾನ ಮಾಡುವ ಮುಖಾಂತರ ಒಂದು ಈ ಸಂದರ್ಭದಲ್ಲಿ ಅವಳಿಗೆ ಒಂದು ಚಂದ್ರಘಂಟ ಶಬ್ದದಿಂದ ಭೂತ ಪ್ರೇತ, ಅಂದರೆ ಈ ದೇವಿಯನ್ನು ಒಂದು ಆರಾಧಿಸೋದ್ರಿಂದ ನಮ್ಮಲ್ಲಿರುವ ಒಂದು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿ. ಘಂಟ ದೇವಿಯ ಒಂದು ಸ್ವರೂಪವನ್ನು ನೋಡಿದಾಗ ನಮಗೆ ಏನು ಒಂದು ಗೊತ್ತಾಗ್ತದೆ ಅಂತ ಹೇಳಿದರೆ, ಭೂತ ಪ್ರೇತ ಅಥವಾ ಏನೇ ಒಂದು ಕೆಟ್ಟ ಶಕ್ತಿಗಳಿದ್ದರೆ ಕೂಡ ಒಂದು ಆ ದೇವಿಯ ಮುಖಾಂತರ ಒಂದು ಹೊಗಲಾಡಿಸ್ತದೆ ಅಥವಾ ನಾಶ ಆಗ್ತದೆ ಅಂತ ಹೇಳ್ಬೋದು. ಈ ಶಕ್ತಿಯನ್ನು ನಾವು ಚಂದ್ರಘಂಟ ದೇವಿಯ ಮುಖಾಂತರವನ್ನು ತಿಳಿದುಕೊಳ್ಬೋದು. ಹಾಗಾಗಿ ಚಂದ್ರಘಂಟ ದೇವಿಯನ್ನು ನಾವು ಆರಾಧಿಸುವುದರಿಂದ ಭೂತ ಪ್ರೇತ ಅಥವಾ ನಮ್ಮಲ್ಲಿರುವ ಒಂದು ಕೆಟ್ಟ ಯೋಚನೆಗಳು ಅಥವಾ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವ ಸಾಮರ್ಥ್ಯ ಅಥವಾ ಒಂದು ಶಕ್ತಿ ಉಳ್ಳಂತಹ ದೇವಿ ಅಂತ ಹೇಳಿದರೆ ಚಂದ್ರಘಂಟ ದೇವಿ ಅಂತ ಹೇಳ್ಬೋದು.